ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಮಾವಿನ ಹಣ್ಣಿನ ಸೀಸನ್ ಬಂದೈತ್ರಿ. ವೆರೈಟಿ ಎಲ್ಲರ ಮನೇಲಿ ಮಾಡ್ತಾ ಇರ್ತೀರಿ. ನಾನು ಇವತ್ತು ಮಾಡಾಕತ್ತಿದ್ದೆ ಮಾವಿನ ಹಣ್ಣು ಮತ್ತು ಗೋಧಿ ಹಿಟ್ಟಿಂದ ಒಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ 2 ಕಪ್ ನೀರು ಹಾಕ್ಕೋತೀನಿ ನೋಡ್ರಿ. ನೀವು 1 ಕಪ್ ಹಿಟ್ಟು ತೊಗೊಂಡ್ರೆ 2 ಕಪ್ ನೀರು ಹಾಕ್ಕೋಬೇಕಾಗ್ತದೆ. ಇವು ನೀರು ಸ್ವಲ್ಪ ಬಿಸಿ ಆಗಲ್ರಿ. ಈಗ ನೋಡ್ರಿ ನೀರು ಕಾಯಾಕತ್ತೈತಿ. 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕೋರಿ, ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ. 1 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಈ ಕಪ್ಪಿಲೆ 2 ಕಪ್ ನೀರು ಹಾಕ್ಕೊಂಡಿನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ನೀರು ಕಾಯ್ದಾವು. ಈಗ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ನೀವು ಗಂಟು ಆಗುತ್ತೇನು ಭಯ ಪಡಕ್ಕೆ ಹೋಗ್ಬೇಡ್ರಿ. ಈಗ ಮಿಕ್ಸ್ ಮಾಡಿದ್ರೆ ಸರಿಯಾಗಿ ಮಿಕ್ಸ್ ಆಗ್ತೈತೆ ರೀ. ನೋಡ್ರಿ ಎಷ್ಟು ಕರೆಕ್ಟ್ ಅದ ಬಂದೈತೆ ನೋಡ್ರಿ. 2 ಕಪ್ ನೀರಿಗೆ 1 ಕಪ್ ಹಿಟ್ಟು ಕರೆಕ್ಟ್ ಆಗುತ್ತೆ ನೋಡ್ರಿ. ನೋಡಿರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಈ ರೀತಿ ಬೇಯಿಸ್ಕೋಬೇಕ್ರಿ. ನಾನು ಅಕ್ಕಿ ಹಿಟ್ಟಿಂದನೇ ಮಾಡಾಕತ್ತೀನಿ ರೀ. ನೀವು ಬೇಕಾದ್ರೆ ಜೋಳದ ಹಿಟ್ಟಿಂದನೂ ಮಾಡ್ಕೋಬೋದು ರೀ. ಈಗ ನೋಡಿರಿ ನಾ 2 ನಿಮಿಷ ಬೇಯಿಸಿನಿ. ಈ ರೀತಿ ಆಗೈತೆ ನೋಡಿರಿ ಹಿಟ್ಟು. ಈಗ ಮಾವಿನ ಹಣ್ಣಿನ ಸೀಸನ್ ಐತಲ್ಲ ರೀ. ಮಾವಿನ ಹಣ್ಣಿನ ಸೀಸನಲ್ಲಿ ನೀವು ವೆರೈಟಿ ಮಾಡ್ತಿರ್ತೀರಿ. ಹಾಗಾಗಿ ನಾನು ಇವತ್ತು ನಮ್ಮ ಮನೇಲಿ ಮಾಡಾಕತ್ತಿದ್ದೆ. ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿರಿ, ಎಷ್ಟು ಮಸ್ತಾಗಿರ್ತೈತೆ ರೀ. ಇದು ಒಳ್ಳೆ ಕಾಂಬಿನೇಷನ್ ರೆಸಿಪಿ ರೀ. ಇದೊಂದು 2 ನಿಮಿಷ ಉಮ್ಗೊಳ್ರಿ. ನಾನು ಸ್ಟವ್ ಆಫ್ ಮಾಡಿ ಉಮ್ಗೊಯ್ಯಕ್ಕೆ ಬಿಡ್ತೀನಿ ರೀ. ಈಗ ನಾನು ಅಕ್ಕಿ ಹಿಟ್ಟು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈಗ ಗೋಧಿ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ಇದು ಗೋಧಿ ಹಿಟ್ಟು ತೊಗೊಂಡೇನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು. ನಾನು 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ಈಗ 2 ಕಪ್ ಗೋಧಿ ಹಿಟ್ಟನಷ್ಟು ಹಾಕೋತೀನಿ ನೋಡಿರಿ. ನಾ ಈ ರೆಸಿಪಿ ಹೆಂಗೆ ಮಾಡ್ತೀನೋ ನಿಮಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. 1 ಚಿಟಿಕೆ ಉಪ್ಪು ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಇದೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತೈತೆ ರೀ. ನಾನು ಸುಮಾರು ನಮೂನಿ ರೆಸಿಪಿಗಳು ಮಾಡಿ ತೋರಿಸೀನಿ ರೀ. ಇವತ್ತೊಂದು ಮಾಡಾಕತ್ತಿದ್ದೆ ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ನೀವು ನಿಮ್ಮ ಮನೆ ಮಾಡ್ತಿರ್ತೀರಿ ವೆರೈಟಿ. ನಾನು ಇವತ್ತು ನಮ್ಮ ಮನೆ ಮಾಡಾಕತ್ತಿದ್ದಂತೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ನೀವು ನಿಮ್ಮ ಮನೆ ನಿಮ್ಮ ಒಂದು ಸತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಇದಕ್ಕೆ ಹಿಟ್ಟಿನ ಅದ ಹೆಂಗಿರ್ಬೇಕಂದ್ರೆ ಹೋಳಿಗೆ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿರ್ಬೇಕು ರೀ. ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಮೆತ್ತಗಿರ್ಬೇಕು ರೀ. ಆ ರೀತಿ ಕಲಿಸ್ಕೊಂಡ್ರೆ ಸಾಕ್ರಿ. ತೀರಾ ಅಷ್ಟು ಅಳಕು ಅಲ್ಲ, ತೀರಾ ಅಷ್ಟು ಗಟ್ಟಿನೂ ಅಲ್ಲ. ಮೀಡಿಯಮ್ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕ್ರಿ. ನಾವೀಗ ಅಕ್ಕಿ ಹಿಟ್ಟು ಬೇಯಿಸಿ ಮಿಶ್ರಣ ಏನು ರೆಡಿ ಮಾಡ್ಕೊಂಡಿವಲ್ಲ ರೀ, ಆ ಹಿಟ್ಟು ಈ ಹಿಟ್ಟು ಎರಡೂ ಸೇಮ್ ಇರ್ಬೇಕು ರೀ. ಒಂದು ಗಟ್ಟಿ ಒಂದು ಮೆತ್ತಗೆ ಆಗಬಾರ್ದು. ಎರಡು ಒಂದೇ ಹದ ಇತ್ತಂದ್ರೆ ಮಸ್ತಾಗಿ ಬರ್ತಾವ್ರಿ. ಇಲ್ಲ ಅದು ಗಟ್ಟಿ ಇದು ಮೆತ್ತಗಾಯ್ತಂದ್ರೆ ಕಣಕ ದಂಡಿಗೆ ಬರ್ತೈತಿ. ಇದು ಗಟ್ಟಿಯಾಗಿ ಅದು ಮೆತ್ತಗಾಯ್ತಂದ್ರೆ ಹೂರ್ಣ ಹೊರಗೆ ಬರ್ತೈತಿ. ಹಂಗೆ ಸರಿ ಆಗಲ್ಲ ರೀ ಅವಾಗ. ಈಗ ನೋಡಿರಿ ನೀವು ವಿಡಿಯೋದ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೇಕು ನೋಡಿರಿ. ಈ ಹದ ಆಯ್ತು ನೋಡಿರಿ. ತೀರಾ ಅಷ್ಟು ಮೆತ್ತಗೂ ಇಲ್ಲ, ತೀರಾ ಅಷ್ಟು ಗಟ್ಟಿನೂ ಇಲ್ಲ. ನಾನು ಹೋಳಿಗೆ ಮಾಡಕ್ಕೆ ಪೂರ ಮೆತ್ತಗೆ ನಾದ್ಕೊಂಡಿರ್ತೀನಿ. ನೋಡಿರ್ಬೇಕು ನಾನು ವಿಡಿಯೋದಾಗ ಹೋದ್ರೆ ಅದು ಹೋಳಿಗೆಗೆ ಪೂರ ಮೆತ್ತಗಿರ್ತೈತಿ. ಇದಕ್ಕೆ ಸ್ವಲ್ಪ ಗಟ್ಟಿದೆ ರೀ. ಈ ರೆಸಿಪಿ ಬೇಕಾದ್ರೆ ನೀವು ಮೈದಾ ಹಿಟ್ಟಲಿನೂ ಮಾಡ್ಬೋದು. ಮೈದಾ ಹಿಟ್ಟಲೆ ಮಾಡಿದ್ರೆ ಇನ್ನೂ ರುಚಿ ಬರ್ತೈತಿ. ಆದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ. ಹಾಗಾಗಿ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ನಾರ್ಮಲಾಗಿ ನಾನು ಎಲ್ಲ ರೆಸಿಪಿಗಳು ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ಅನಿವಾರ್ಯ ಇದ್ದಿದ್ದು ಮಾತ್ರ ಮೈದಾ ಹಿಟ್ಟು ಹಾಕಿ ಮಾಡ್ತೀನಿ. ಈಗ ಗೋಧಿ ಹಿಟ್ಟಲೆ ಮಾಡಿದ್ರೆ ನಡಿತೈತಿ. ಇಲ್ಲ ನೀವು ಮೈದಾ ಹಿಟ್ಟು ತಿಂತೀನಿ ಅನ್ನೋದಾದ್ರೆ ಮೈದಾ ಹಿಟ್ಟಲೆ ಮಾಡ್ಕೊಂಡ್ರೆ ಇನ್ನೂ ಮಸ್ತಾಗಿ ಬರ್ತಾವೆ. ಕಲರ್ಫುಲ್ಲಾಗೂ ಬರ್ತಾವೆ, ಸಾಫ್ಟಾಗೂ ಬರ್ತಾವ್ರಿ. ಈಗ ನಾನು ಗೋಧಿ ಹಿಟ್ಟಲೆ ಮಾಡ್ತೀನಿ ರೀ. ಯಾಕಂದ್ರೆ ಅಕ್ಕಿ ಹಿಟ್ಟೂ ವೈಟ್ ಇರ್ತೈತಿ, ಮೈದಾ ಹಿಟ್ಟೂ ವೈಟ್ ಇರ್ತೈತಿ. ವೈಟಾಗೆ ಮಸ್ತಾಗೆ ಬರ್ತಾವ್ರಿ. ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ನೆನೆ ಹಾಕ್ಬಿಡಮ್ರಿ. ಇದೊಂದು ಅರ್ಧ ಗಂಟೆ ನೆನಿಬೇಕು ರೀ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ರೀ. ಇದು ಒಂದು ಅರ್ಧ ಗಂಟೆ ನೆನಿಲ್ರಿ. ಇದೆಷ್ಟು ನೆನಿತೈತಿ ಅಲ್ರಿ ಅಷ್ಟು ಚಲೋ ಬರ್ತೈತಿ. ಈಗ ನಾನಲ್ಲಿ ಅಕ್ಕಿ ಹಿಟ್ಟಿಂದು ಮಿಶ್ರಣ ರೆಡಿ ಮಾಡ್ಕೊಂಡ್ರಿ. ಗೋಧಿ ಹಿಟ್ಟು ನಾದಿಟ್ಟಿನಿ. ಈಗ ಒಂದು 4 ಮಾವಿನ ಹಣ್ಣು ತೊಗೊಂಡಿನಿ. ಚಲೋತ್ನೇ ತೊಳೆದಿಟ್ಟಿನಿ ರೀ. ಈ ಮ್ಯಾಗಿನ ತುಂಬ ತೆಗಿತೀನಿ ನೋಡ್ರಿ ನಾನು. ಈಗ ಹಿಂಗೆ ಹೆಚ್ಕೋತೀನಿ ರೀ. ಅಂದ್ರೆ ನೋಡ್ಬೇಕಲ್ರಿ ಒಳಗೆ, ಹಾಗಾಗಿ ಹೆಚ್ಕೊಂಡು ಹಾಕ್ಕೋತೀನಿ ರೀ. ಈಗ ನಾ ಒಂದು ಹೆಚ್ಚು ಹಾಕ್ಕೊಂಡಿನಿ ರೀ. ಈಗ ಇದು 2ನೇದು ಹೆಚ್ಚಾಕತ್ತೀನಿ ನೋಡಿರಿ. ಇವು ಮಾವಿನ ಹಣ್ಣು ನಾ ಇಲ್ಲಿ ಪಕ್ಕದ ತೋಟದಲ್ಲೇ ತೊಗೊಂಬಂದಿನಿ. ಹಿಂದಿನ ಎಪಿಸೋಡಲ್ಲಿ ನೋಡಿರ್ಬೇಕ್ರಿ ನೀವು. ನಾನು ಮಾವಿನ ಹಣ್ಣಿನ ಉಪ್ಪಿನಕಾಯಿ ಮಾಡೋಕೆ ಅಲ್ಲೇ ಹೋಗಿ ಹರ್ಕೊಂಡು ತೊಗೊಂಬಂದಿದ್ದೆ, ಮಾಡಿದ್ದೆ. ಇವು ಮಸ್ತ್ ಇರ್ತಾವ್ರಿ ಹಣ್ಣು. ಪ್ರತಿ ವರ್ಷ ಹರಿದಾಗೆಲ್ಲ ನಮಗೆ ಕೊಡ್ತಾರ್ರಿ ಅವ್ರು. ಈಗ ನೋಡಿರಿ ಎಷ್ಟು ಮಸ್ತ್ ಐತೆ ಹಣ್ಣು. ನೋಡಿದ್ರೆ ಬಾಯಿಗೆ ನೀರು ಬರ್ತೈತ್ರಿ. ಅಷ್ಟು ಮಸ್ತ್ ಹಣ್ಣು ಅದಾವು ನೋಡಿರಿ. ಈ ರೀತಿ ಕಟ್ ಮಾಡಿ ಹಾಕ್ಕೋತೀನಿ ರೀ. ಈಗ ನಾ ಬರೀ ಚಲೋ ಬರ್ತೈತಿ ಮಸ್ತಾಗಿರ್ತೈತಿ ಅಂತ ನಾ ಹೇಳ್ತಿರ್ತೀನಿ ರೀ. ನೀವು ಒಂದ್ಸತಿ ನಿಮ್ಮ ಮನೆ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗ್ತೈತಿ ಹೆಂಗಿರ್ತೈತಿ ಅಂತೇಳಿ. ನಾನು ಹಾಕೋ ಹಣ್ಣು ಹೆಚ್ಕೋತ ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ನಾನು ಎಲ್ಲ ಹೆಚ್ಚಿ ಇದು ಹಿಂಡ್ಕೊಂಡು ತೊಗೊಂಡು ಬರ್ತೀನಿ ರೀ. ಈಗ ನೋಡಿರಿ ನಾ ಕ್ಲೀನಾಗಿ ಕೈ ತೊಳ್ಕೊಂಡೆ ಮಾಡಾಕತ್ತೀನಿ. ನೀವು ಅನ್ಕೋಬೋದು ಹಿಂಗೆ ಯಾಕೆ ಮಾಡಾಕತ್ತಾರೆ ಇವ್ರು ಅಂತೇಳಿ. ಈ ಮಾವಿನ ಹಣ್ಣು ಹಿಂಗೆ ಮಾಡ್ಬೇಕಾಗ್ತೈತೆ ರೀ. ಈಗ ನೋಡಿರಿ ಎಲ್ಲ ಹೆಚ್ಕೊಂಡು ನೋಡ್ಕೊಂಡಿನಿ ಏನೂ ಇಲ್ಲ, ಮಸ್ತಾಗಿದಾವೆ ಹಣ್ಣು. ಈಗ ಈ ರೀತಿ ತಕ್ಕೋತೀನಿ ನೋಡಿರಿ. ಪಲ್ಪೆಲ್ಲ ತಕ್ಕೋಬೇಕಾಗ್ತೈತೆ ರೀ. ನಾ ಒಂದು 5 ಹಣ್ಣು ತೊಗೊಂಡಿದ್ದೆ ರೀ. ಇದೆಲ್ಲ ಹಿಂಡ್ಕೊಂಡಿನಿ. ಸಿಪ್ಪಿ ತೆಗೆದು ಸಿಪ್ಪಿ ಗೊಪ್ಪ ಆ ಕಡೆ ಇಟ್ಟೀನಿ. ಹಣ್ಣು ಮಾತ್ರ ಇಲ್ಲಿ ಇಟ್ಟೀನಿ ನೋಡಿರಿ. ನಾನು ಇದಕ್ಕಿಂತ ನೀರೇನು ಹಾಕಿಲ್ಲ. ಈಗ ಒಂದು ಸ್ವಲ್ಪ ಆ ಸಿಪ್ಪಿ ಗೊಪ್ಪಗೆ ನೀರು ಹಾಕಿ ಹಾಕ್ಕೋತೀನಿ ರೀ. ನಿಮ್ಗೆ ಬೇಡಪ್ಪ ನೀರು ಹಾಕೋದು ಬೇಡ ಅಂದ್ರೆ ಹಿಂಗೇನು ಇಡ್ಬೋದು. ಇದು ಭಾಳ ಗಟ್ಟಿ ಆಗ್ತೈತೆ ರೀ.
ನೀವು ಬೇಕಾದ್ರೆ ಇದಕ್ಕೆ ಸಕ್ಕರೆ ಉಪ್ಪು ಹಾಕ್ಕೊಂಡು ಹಿಂಗೇನು ತಿನ್ಬೋದು, ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತೀನಿ ಅಂದ್ರೆ ನೀರು ಹಾಕ್ಕೊಂಡು ಹಾಕೋಬೋದು. ನಾನೀಗ ನೀರು ಹಾಕ್ಕೊಂಡು ಹಾಕೋತೀನಿ. ಇದು ಭಾಳ ಗಟ್ಟಿ ಐತಿ, ನಾವು ಸ್ವಲ್ಪ ನೀರು ಹಾಕೋತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ನಾ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿನಿ, ಬೆಲ್ಲ ಹಾಕೋತೀನಿ. ನೀವು ನೋಡ್ಕೊಂಡು ಹಾಕ್ಕೋಬೋದು. ನೀವು ಸಪ್ಪನ ಸೀಕರಣೆ ಆದರೂ ಮಾಡ್ಕೋಬೋದು, ಇಲ್ಲ ಬೆಲ್ಲ ಹಾಕ್ಕೊಂಡಾದ್ರೂ ಮಾಡ್ಬೋದು. ಯಾಕಂದ್ರೆ ನಾವು ಅಲ್ಲಿ ಸಪ್ಪನ ಬಿಳಿ ಹೋಳಿಗೆ ಮಾಡಾಕತ್ತೀನಿ, ಹಾಗಾಗಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿನಿ ನೋಡಿರಿ. ಇದು ಬೆಲ್ಲನೂ ಕರಗಬೇಕ್ರಿ. ನೀವು ಬೆಲ್ಲ ಆದರೂ ಹಾಕೋಬೋದು, ಸಕ್ಕರೆ ಆದರೂ ಹಾಕೋಬೋದು. ಸೀಕರಣೆಗೆ ಬೆಲ್ಲನೇ ಒಳ್ಳೇದ್ರಿ. ನೀವು ಕಪ್ಪು ಆಗ್ತೈತೆ ಅನ್ನೋದಾದ್ರೆ ಸಕ್ಕರೆ ಹಾಕ್ಕೋಬೋದು, ಇಲ್ಲ ನಿಮ್ಮ ಮನೆ ಬಿಳಿ ಬೆಲ್ಲ ಇತ್ತಂದ್ರೆ ನೀವು ಬಿಳಿ ಬೆಲ್ಲ ಹಾಕ್ಕೋಬೋದು. ನಂದಿದು ಆರ್ಗ್ಯಾನಿಕ್ ಬೆಲ್ಲ ಇತ್ತು, ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಕಪ್ಪು ಆಗ್ತೈತೆ ರೀ ಇದು. ಈಗ ಸಿಪ್ಪಿ ಗೊಪ್ಪ ಇದ್ದು ಅಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಈ ರೀತಿ ರೆಡಿ ಮಾಡ್ಕೊಂಬಂದಿನಿ ರೀ. ನೀವು ಮಕ್ಕಳು ತಿಂತಾರಂದ್ರೆ ಮಕ್ಕಳಿಗೆ ಕೊಡ್ಬೋದು, ಇಲ್ಲ ಈ ರೀತಿ ನೀರು ಹಾಕಿ ಹಾಕೋದ್ರಿಂದ ಸೀಕರಣೆ ಟೇಸ್ಟು ಬರ್ತೈತಿ. ಸ್ವಲ್ಪ ಮೀಡಿಯಮ್ ಹದದಲ್ಲಿ ಬರ್ತೈತಿ. ತೀರಷ್ಟು ಗಟ್ಟಿನೂ ಆಗಲ್ಲ, ತೀರಷ್ಟು ಅಳಕು ಆಗಲ್ಲ ರೀ. ಆವಾಗ ಹಣ್ಣು ವೇಸ್ಟ್ ಆಗಲ್ಲ ರೀ. ಈಗ ನೋಡಿರಿ, ನಾನು ಈ ರೀತಿ ಸೀಕರಣೆ ಮಾಡ್ಕೊಂಡೇನೆ. ನಿಮಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಹಣ್ಣು ಚಲೋ ಇತ್ತಂದ್ರೆ ಸೀಕರಣೆ ಮಸ್ತಾಗಿ ಬರ್ತೈತೆ ನೋಡಿರಿ. ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ಸೀಕರಣೆ. ನಿಮ್ಗೆ ಅಳಸು ಅನಿಸಿದ್ರೆ ನಾ ಫಸ್ಟಿಗೆ ತೋರಿಸಿದ್ನಲ್ರಿ ಅಷ್ಟೇನೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಸಿಪ್ಪಿಗೊಪ್ಪ ವೇಸ್ಟ್ ಆಗಬಾರ್ದಂದ್ರೆ ಸ್ವಲ್ಪ ನೀರು ಹಾಕಿ ಹಾಕೋಬೋದು. ನಾನೀಗ ನೀರು ಹಾಕಿ ಹಾಕ್ಕೊಂಡಿನಿ, ಈ ರೀತಿ ಆಗೈತೆ ನೋಡಿರಿ. ತೀರಷ್ಟು ಅಳಕೂ ಇಲ್ಲ, ತೀರಷ್ಟು ಗಟ್ಟಿನೂ ಇಲ್ಲ, ಮೀಡಿಯಮ್ ಹದ್ದಲ್ಲಿ ಆಗೈತೆ ರೀ. ಈಗ ಬೆಲ್ಲ ಉಪ್ಪನ್ನು ಕರಗೈತಿ. ಈಗ ಇದಕ್ಕೊಂಚೂರು ನಾನು ಏಲಕ್ಕಿ ಪೌಡ್ರ್ ಹಾಕೋತೀನಿ ನೋಡಿರಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಮಸ್ತ್ ಘಮ ಕೊಡ್ತೈತೆ ಅಂತ ನಾ ಹಾಕೊಳಕತ್ತೀನಿ. ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಈಗ ನೋಡಿರಿ, ಸೀಕರಣೆನೂ ರೆಡಿ ಆಗೈತಿ. ನಾನು ಹಿಟ್ಟು ನಾದಿಟ್ಟಿನಿ, ಅಲ್ಲಿ ಹಿಟ್ಟು ಅಕ್ಕಿ ಹಿಟ್ಟು ಬೇಯಿಸಿಟ್ಟಿನಿ. ಈಗ ಹೋಳಿಗೆ ಮಾಡ್ಕೊತೀನಿ ನೋಡಿ. ಬಿಳಿ ಹೋಳಿಗೆ ಆದರೂ ಅನ್ಬೋದು, ಸಪ್ಪನ ಹೋಳಿಗೆ ಆದರೂ ಅನ್ಬೋದು, ನೀವೇನಾದರೂ ಕರಿಬೋದು ರೀ. ಈಗ ನಾನು ಹೋಳಿಗೆ ಮಾಡ್ತೀನಿ ರೀ. ನಾನಿಲ್ಲಿ ಅಕ್ಕಿ ಹಿಟ್ಟು ಬೇಯಿಸಿ ತಣ್ಣಗಾಕ್ಬಿಟ್ಟಿದ್ದೆ, ಹಿಟ್ಟು ಬೆಂದೈತಿ. ಇಲ್ಲಿ ಗೋಧಿ ಹಿಟ್ಟು ರೆಡಿ ಐತಿ. ಈಗ ಇದು ನೆಂದೈತಿ, ಇದು ಅರ್ಧ ಗಂಟೆ ಆಯ್ತು ನೆಂದೈತಿ. ಈಗ ಇದು ತಣ್ಣಗಾಗೈತಿ. ಈಗ ನಾವು ಅಂದ್ರೆ ಮಿಶ್ರಣದ ಹದ ಹೆಂಗೈತೆ ನೋಡೋಣ ರೀ. ಪೂರ್ತಿ ತಣ್ಣಗಾಗೈತೆ ನೋಡಿರಿ. ಇದು ಕೈಗೆ ಸ್ವಲ್ಪ ನೀರಾದರೂ ಎಣ್ಣೆ ಆದರೂ ಹಚ್ಕೋರಿ. ನಾನು ಸ್ವಲ್ಪ ನೀರು ಹಚ್ಕೊಂಡಿನಿ. ಈಗ ಇದು ಹಿಟ್ಟು ಮಿದ್ಕೋತೀನಿ ನೋಡಿರಿ. ಇದು ಪೂರ್ತಿ ತಣ್ಣಗಾಗ್ಬೇಕು ರೀ. ತಣ್ಣಗಾಗೈತಿ ನೋಡಿ, ಇದ್ರಾಗೆ ಮಿದಾಕತ್ತೀನಿ. ನೀವು ಬೇಕಾದ್ರೆ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ. ಈ ರೀತಿ ಚಲೋ ಹೊತ್ತಿಗೆ ಮಿದ್ಕೋಬೇಕು ನೋಡಿರಿ. ಎಷ್ಟು ಸಾಫ್ಟಾಗಿ ಬೆಣ್ಣೆ ಥರ ಬಂದೈತೆ ನೋಡಿರಿ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ಮಾಡ್ಕೊರಿ. ನಾನು ಕೈಗೆ ನೀರು ಹಾಕ್ಕೊಂಡಿದ್ನೆಲ್ಲ ಈ ರೀತಿ ಆಗೈತೆ ನೋಡಿರಿ. ನೀವು ಕೈಗೆ ಹತ್ತದ ಬೇಡಂದ್ರೆ ಬೇಕಾದ್ರೆ ಎಣ್ಣೆ ಹಾಕೋಬೋದು ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಉಳಿ ಮಾಡ್ಕೊಳಕತ್ತೀನಿ ನೋಡಿರಿ. ಈಗ ಗೋಧಿ ಹಿಟ್ಟು ನಾದಿಟ್ಟಿದ್ದೆ, ಗೋಧಿ ಹಿಟ್ಟು ನೆಂದೈತ್ರಿ. ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಮಿದ್ಕೋತೀನಿ ನೋಡಿರಿ. ನಾನು ಅಕ್ಕಿ ಹಿಟ್ಟು ಮಿದ್ಕೊಳಕ್ಕೆ ನೀರು ಹಚ್ಕೊಂಡಿದ್ದೆ. ಈಗ ಇದಕ್ಕೆ ಎಣ್ಣೆ ಹಚ್ಕೋತೀನಿ. ನೀವು ಎರಡಕ್ಕೂ ಬೇಕಾದ್ರೆ ಎಣ್ಣೆನೇ ಹಚ್ಕೋಬೋದು ರೀ. ಎಣ್ಣೆ ಹಚ್ಕೊಳ್ಳೋ ಉದ್ದೇಶ ಏನಂದ್ರೆ ಕೈಗೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಅಷ್ಟೇ ರೀ. ಈಗ ನೋಡಿರಿ, ನಾ ಇದ್ರಾಗ ಒಂದು ಹಿಟ್ಟು ಉಳಿ ತೊಗೋತೀನಿ ನೋಡಿರಿ. ಈ ಸೈಜಲ್ಲಿ ತೊಗೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ತೊಗೋಬೋದು ರೀ. ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ಅಗಲ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಅಗಲ ಮಾಡಿಕೊಂಡು ಅದನ್ನು ಅಕ್ಕಿ ಹಿಟ್ಟಿನ ಉಂಡೆ ಮಾಡಿ ಇಟ್ಕೊಂಡೇನಿಲ್ಲ ರೀ, ಅದು ಇದ್ರೊಳಗೆ ತುಂಬ್ಕೋತೀನಿ ರೀ. ಈಗ ನೋಡಿರಿ, ಈ ಸೈಜಲ್ಲಿ ಐತೆ ನೋಡ್ರಿ. ಈಗ ನಾನು ಗೋಧಿ ಹಿಟ್ಟೊಳಗಿಟ್ಟು ತುಂಬ್ಕೋತೀನಿ ರೀ. ನೋಡಿರಿ, ಇದು ಅಕ್ಕಿ ಹಿಟ್ಟಿರೋದ್ರಿಂದ ವೈಟ್ ಐತಿ, ಇದು ಗೋಧಿ ಹಿಟ್ಟಿರೋದ್ರಿಂದ ಸ್ವಲ್ಪ ಕಪ್ಪು ಐತಿ. ನೀವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಎರಡು ವೈಟ್ ಇರ್ತದೆ. ಮೈದಾ ಹಿಟ್ಟು ವೈಟ್ ಇರ್ತೈತಿ, ಅಕ್ಕಿ ಹಿಟ್ಟು ವೈಟ್ ಇರ್ತೈತಿ ರೀ. ಅವಾಗ ಒಂದೇ ಸಮ ಬರ್ತೈತಿ ರೀ. ಅದು ನೋಡೋಕ್ಕೂ ಚಂದ ಕಾಣ್ತೈತಿ, ಟೇಸ್ಟು ಇರ್ತೈತಿ ರೀ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ, ಗೋಧಿ ಹಿಟ್ಟಲ್ಲಿ ಮಾಡಾಕತ್ತೀನಿ ನೋಡಿರಿ. ಈಗ ಮ್ಯಾಲೆ ಬಂದಿದ್ದು ತಕ್ಕೋತೀನಿ ನೋಡಿರಿ. ಈಗ ಈ ರೀತಿ ತುಂಬ್ಕೊಂಡಿನಿ. ಈಗ ಇದು ಲಟ್ಟಿಸ್ಕೊತೀನಿ ನೋಡ್ರಿ. ಈಗ ನಾನು ಬಟರ್ ಪೇಪರ್ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ರೊಟ್ಟಿ ತಟ್ಟು ಸೀಟ್ ಆದರೂ ತೊಗೋಬೋದು, ಹೋಳ್ಗೆ ಮಾಡೋ ತಗಡಾದರೂ ತೊಗೋಬೋದು. ನಿಮ್ಮ ಮನೆಯಾಗ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ಅಥವಾ ಇಲ್ಲ ಡೈರೆಕ್ಟ್ ಕಟ್ಟಿ ಮ್ಯಾಗಾದರೂ ಮಾಡ್ಕೋಬೋದು ರೀ. ನಾನು ಡೈರೆಕ್ಟ್ ಕಟ್ಟಿ ಮ್ಯಾಗೂ ಮಾಡಿ ತೋರಿಸಿನಿ ಸುಮಾರು ನಮ್ಮನೆ. ಈಗ ಬಟರ್ ಪೇಪರ್ ತೊಗೊಂಡಿನಿ, ಬಟರ್ ಪೇಪರಲ್ಲಿ ಮಾಡಾಕತ್ತೀನಿ ನೋಡಿರಿ. ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ನೋಡಿರಿ. ಈಗ ಇದು ಉಳ್ಳಿ ಇಟ್ಟು ಈಗ ಒಂದು ಸ್ವಲ್ಪ ಈ ರೀತಿ ಮಾಡ್ಕೋತೀನಿ ರೀ. ನಿಮ್ಗೆ ಎಷ್ಟು ತಳಗಬೇಕು ಎಷ್ಟು ದಪ್ಪಗಬೇಕು ನೋಡಿಕೊಂಡು ಲಟ್ಟಿಸ್ಕೋಬೇಕಾಗ್ತದೆ. ಈ ಬೆಳ್ಳುಳ್ಳಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗ್ತದೆ ರೀ. ಹಿಂಗೆ ಎಣ್ಣೆ ಸವರ್ಕೋಬೇಕು, ಇಲ್ಲಾಂದ್ರೆ ಅಂಟು ಸಾಧ್ಯತೆ ಇರ್ತೈತಿ, ಹೋಳಿಗೆ ಹರಿ ಸಾಧ್ಯತೆ ಇರ್ತೈತಿ ರೀ. ಇದು ಯಾಕಂದ್ರೆ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಇರೋದ್ರಿಂದ ನಿಮ್ಗೆ ಎಷ್ಟು ತಳಗ ಬೇಕು ಅಷ್ಟು ತಳಗ ನೀವು ಮಾಡ್ಕೋಬೋದು ರೀ. ಬಟರ್ ಪೇಪರಿಂದ ಮಾಡೋದ್ರಿಂದ ಈಸಿಯಾಗಿ ಬರ್ತೈತೆ. ನಾ ಬಟರ್ ಪೇಪರಲ್ಲಿ ಮಾಡಾಕತ್ತೀನಿ ನೋಡಿರಿ. ಬಟರ್ ಪೇಪರಲ್ಲಿ ಮಾಡೋದ್ರಿಂದ ನಿಮ್ಗೆ ಹಂಚಿನಾಗ ಹಾಕಾಗೂ ಈಸಿ ಆಗ್ತೈತೆ ರೀ.
ಈಗ ನೋಡಿರಿ ನಾನು ಈ ಸೈಜಲ್ಲಿ ಮಾಡೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು. ನಾನು ಇಷ್ಟು ತಳಗ ಮಾಡ್ಕೊಂಡೇನೆ, ನಿಮಗೆ ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಹಿಟ್ಟು ಹಚ್ಚಾದರೂ ಮಾಡ್ಕೋಬೋದು, ಎಣ್ಣೆ ಹಚ್ಚಾದರೂ ಮಾಡ್ಕೋಬೋದು. ನಾನೀಗ ಬಟರ್ ಪೇಪರ್ ಮ್ಯಾಗ ಹಾಕಿ ಎಣ್ಣೆ ಹಚ್ಚಿ ಮಾಡಾಕತ್ತೀನಿ ನೋಡಿರಿ. ಈಗ ನಾನು ಹೋಳಿಗೆ ಲಟ್ಟಿಸ್ಕೊಂಡಿನಿ ರೀ. ಇದು ಬಿಳಿ ಹೋಳಿಗೆ ಆದರೂ ಅನ್ಬೋದು, ಅಕ್ಕಿಟ್ಟಿನ ಹೋಳಿಗೆ ಆದರೂ ಅನ್ಬೋದು, ಸಪ್ಪನ ಹೋಳಿಗೆ ಆದರೂ ಅನ್ಬೋದು, ನೀವು ಏನಾದರೂ ಕರಿಬೋದು ರೀ. ಈಗ ಲಟ್ಟಿಸ್ಕೊಂಡಿನಿ, ಈಗ ಹಂಚು ಹಾಕಿರ್ತೀನಿ ನೋಡ್ರಿ. ಇದು ಹಂಚ ಕಾಯ್ಬೇಕು ರೀ. ಹಂಚು ಕಾಯ್ದ ನಂತರ ಲಟ್ಸ್ಕೊಂಡಿರೋ ಹೋಳಿಗೆ ಹಾಕಿ ಬೇಯಿಸ್ಕೊತೀನಿ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ, ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ನೀವು ಎಣ್ಣೆ ಹಾಕ್ಕೊಂಡಾದ್ರೂ ಹಾಕೋರಿ, ಹಾಗೆ ಆದರೂ ಮಾಡಿರಿ. ಈಗ ನಾನು ಲಟ್ಟಿಸ್ಕೊಂಡಿರೋ ಹೋಳಿಗೆ ಹಾಕ್ಕೋತೀನಿ ನೋಡಿರಿ. ನಾ ಪೇಪರ್ ಸಮೇತ ಹಾಕೊಳಕತ್ತೀನಿ. ನೀವು ಪೇಪರ್ ಸಮೇತ ಬ್ಯಾಡ ಅನ್ನೋದಾದ್ರೆ ಕೈಲೇ ತೆಗೆದು ಹಾಕೋಬೋದು ರೀ. ಕೈಲೇ ತೆಗೆದು ಹಾಕೋಕತ್ತಾಗ ಹರಿ ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾನು ಪೇಪರ್ ಸಮೇತ ಹಾಕ್ಕೊಂಡೇನಿ ನೋಡಿರಿ. ಪೇಪರ್ ಸಮೇತ ಹಾಕಿ ಒಂದು 10 ಸೆಕೆಂಡ್ ಬಿಟ್ಟರೆ ಅದು ತಾನಾಗೆ ಅದು ಬರ್ತೈತೆ ರೀ. ನೀವು ಮ್ಯಾಲೆ ಬೇಕಾದ್ರೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಆದರೂ ಬೇಯಿಸ್ಕೋಬೋದು. ನಾನೀಗ ಹಾಗೆ ಬೇಯಿಸ್ಕೊತೀನಿ ನೋಡಿ, ಯಾಕಂದ್ರೆ ಎಣ್ಣೆ ಹಚ್ಚಿ ಲಡ್ಸಿನಲ್ರಿ, ಹಾಗಾಗಿ ಹಾಗೆ ಬೇಯಿಸ್ಕೊಳಕತ್ತೀನಿ. ನೀವು ಹಿಟ್ಟು ಹಚ್ಚಿ ಲಡ್ಸಿದ್ರಿ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ರಿ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ. ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದಾವೆ. ನಾರ್ಮಲಾಗಿ ನಾ ಚಪಾತಿ ಮಾಡ್ಕೊಂಡು ತಿನ್ನೋ ಬದಲಿ ಈ ರೀತಿ ಹೋಳಿಗೆ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿ ಇರ್ತೈತೆ ರೀ. ರೆಗ್ಯುಲರಾಗಿ ನಾ ಚಪಾತಿ ಮಾಡ್ತಾನೆ ಇರ್ತೀವಿ ರೀ, ಅದ್ರ ಬದಲು ಈ ರೀತಿ ಒಂದ್ಸಲ ಹೋಳಿಗೆ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ. ಈಗ ನೋಡಿರಿ ಹೆಂಗೆ ಒಟ್ಟು ಉಬ್ಬಾಕತ್ತೈತೆ ನೋಡಿರಿ. ನೋಡಿರಿ ಈ ರೀತಿ ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೋಬೇಕಾಗ್ತೈತೆ ರೀ. ಈಗ ಇದು ಬೆಂದೈತೆ ರೀ, ನಾನು ತಕ್ಕೋತೀನಿ ನೋಡಿರಿ. ನೀವು ಈ ರೀತಿ ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟೊತ್ತಿಗೆ ಮಾವಿನ ಹಣ್ಣು ಸೀಕರಣೆ ಬಿಳಿ ಹೋಳಿಗೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈಗ ಬರ್ರಿ ನಾ ಮಾಡ್ಕೊಂಡಿರೋಂಥ ಬಿಳಿ ಹೋಳಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ನಿಮ್ಮ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗಿ ಬಂದ ನೋಡಿರಿ. ಈಗ 4 ಹೋಳಿಗೆ ಸರ್ವ್ ಮಾಡೀನಿ. ಈಗ ನಾ ಸೀಕರಣೆ ಏನು ಮಾಡ್ಕೊಂಡೇನಲ್ರಿ, ಸೀಕರಣೆ ಸರ್ವ್ ಮಾಡ್ತೀನಿ ನೋಡಿರಿ. ಸಪ್ಪನ ಹೋಳಿಗೆ ಸೀಕರಣೆ ಮಾಡ್ಕೊಂಡೇನ್ರಿ. ನೀವು ಬೇಕಾದ್ರೆ ಸಪ್ಪನ ಹೋಳಿಗೆ ಆದ್ರೂ ಅನ್ಬೋದು, ಬಿಳಿ ಹೋಳಿಗೆ ಆದ್ರೂ ಅನ್ಬೋದು, ಏನಾದರೂ ಕರಿಬೋದು ರೀ. ನಾನು ಹೋಳಿಗೆ ಸೀಕರಣೆ ಮಾಡ್ಕೊಂಡೇನೆ. ನೀವು ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟೊತ್ತಿಗೆ ಈ ರೀತಿ ಹೋಳಿಗೆ ಸೀಕರಣೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಈ ಮಾವಿನ ಹಣ್ಣಿನ ಸೀಕರಣೆ ಬಿಳಿ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.